ಓಕೆ, ನಮಸ್ತೆ. ಇವತ್ತಿನ ದಿನ ಉಮಾಮ ನಮ್ ಜೊತೆ ಇದ್ದಾರೆ. ಅವ್ರು ಎಷ್ಟು ದಿನವಾಗಿ ಸರಕೇರಿಗೆ ಬಂದ್ರು, ಏನೆಲ್ಲ ಒಂದು ಪ್ರಾಬ್ಲಮ್ ಅವ್ರಿಗೆ ಸರಿ ಹೋಯ್ತು, ಅವ್ರ ಹತ್ರನೇ ಕೇಳಿ ಮಾತಾಡ್ಸೋಣ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ ಹೆಸರು? ಉಮಾದೇವಿ. ಎಲ್ಲಿಂದ ಬರ್ತಾ ಇದ್ದೀರಾ? ಲಗ್ಗೆರೆಯಿಂದ. ಏನ್ ಹೆಲ್ತ್ ಇಶ್ಯೂಸ್ ಇತ್ತಮ್ಮ? ನನ್ಗೆ ಸ್ಪೈನಲ್ ಕಾರ್ಡ್ ನಲ್ಲಿ ನರ ಒಳಬಿಟ್ಟೈತೆ ಅಂತ ಹೇಳ್ಬಿಟ್ಟು ರೈಟ್ ಹ್ಯಾಂಡ್ ತುಂಬಾ ನೋವಾಗಿತ್ತು. ಅದು ಇಲ್ಲಿ ಬರೋದ್ರಿಂದ ಜಿಂದಾಲ್ಗೆ ಹೋದೆ, ಒಂದ್ ವಾರ ಹೋದೆ, ಏನು ವಾಸಿನೇ ಆಗಿರ್ಲಿಲ್ಲ. ಇಲ್ಲಿ ಬಂದ ಮೇಲೆ ಎಷ್ಟು ದಿನದಿಂದ ಇತ್ತು ಆ ಪ್ರಾಬ್ಲಮ್? ನನ್ಗೊಂದ್ 15 ದಿವಸದಿಂದ ಇತ್ತು. ಅಲ್ಲೊಂದ್ ವಾರ ಹೋದ್ವಿ, ವಾಸಿನೇ ಆಗಿರ್ಲಿಲ್ಲ. ಇಲ್ಲಿಗೆ ಇವಾಗ 43 ದಿವಸದಿಂದ ಬರ್ತಾ ಇದ್ದೀರಾ. ಏನ್ ಅನ್ನಿಸ್ತಾ ಇದೆ ಇಲ್ಲಿಗೆ ಬಂದ್ಮೇಲೆ? ಇವಾಗ ಒಂದ್ 90% ವಾಸಿ ಆಗೈತೆ. 90% ಪರವಾಗಿಲ್ಲ. ಆಗೈತೆ. ಇದಕ್ಕೆ ಅಂತ ಹೇಳಿ ಏನೇನೆಲ್ಲ ಟ್ರೈ ಮಾಡಿದ್ರಿ? ಈಗ ಜಿಂದಾಲ್ಗೆ ಹೋಗಿದ್ದೆ ಅಂತ ಹೇಳಿ ಹೇಳಿದ್ರಿ, ಅಲ್ಲೇನಾದ್ರೂ ಮಾತ್ರೆ ಮೆಡಿಸಿನ್ ಹತ್ರ? ಹೌದು, ಎಕ್ಸ್ರೇ ಮಾಡಿದ್ರು. ಅದೇ ಅವಾಗ ಹೇಳಿದ್ರು ಸ್ಪೈನಲ್ ಕಾರ್ಡ್ ಹೊರಡ್ಬಿಟ್ಟು ನಿಮ್ಗೆ ಇದು ಹ್ಯಾಂಡ್ ನೋವಾಗಿದೆ ಅಂತ ಹೇಳಿದ್ರು. ಅದರಿಂದ ಅಲ್ಲಿ ಇದು ಕೊಡ್ತಾ ಇದ್ರು, ಫಿಸಿಯೋಥೆರಪಿ ಕೊಡ್ತಾ ಇದ್ರು. ಒಂದ್ ವಾರ ತಗೊಂಡೆ, ಆದ್ರೂ ಏನು ವಾಸಿನೇ ಆಗ್ಲಿಲ್ಲ. ಆಗಿಲ್ಲ. ಈಗ ಅದು ಬಿಟ್ಟು ಬೇರೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇತ್ತ ನಿಮ್ಗೆ? ನನ್ಗೆ ಗ್ಯಾಸ್ಟ್ರಿಕ್ ಇತ್ತು. ಅದು ಸ್ವಲ್ಪ ಕಮ್ಮಿ ಆಗೈತೆ. ಅದು ಎಷ್ಟು ದಿನದಿಂದ ಇತ್ತು ಗ್ಯಾಸ್ಟ್ರಿಕ್? ಅದು ಸುಮಾರು ವರ್ಷಗಳಿಂದ ಇತ್ತು ಬಿಟ್ರೆ. ಅದಕ್ಕೆ ಏನೆಲ್ಲ ಟ್ರೈ ಮಾಡಿದೀರಾ? ಬಿಕಾಸ್ ವರ್ಷಗಳಿಂದ ಇರುವಂತದ್ದು ಅಂತ ಅಂದ್ರೆ, ಈಗ ಜಾಸ್ತಿ ಖಾರ ಐಟಮ್ ಏನಾದ್ರು ತಿಂದ್ರೆ ಎದೆ ಉರಿ ಬರೋದು, ಆತರ ಎಲ್ಲ ಫೀಲ್ ಆಗ್ತಾ ಇರುತ್ತೆ. ಸೊ ಅದು ಏನ್ ಅನ್ನಿಸ್ತು? ಇವಾಗ ಹೆಂಗಿದೆ? ಇವಾಗ ಇಲ್ಲ, ನನ್ಗೆ ಇಲ್ಲ, ಗ್ಯಾಸ್ಟ್ರಿಕ್ ಇಲ್ಲ, ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದೆ. ಸೊ ಓಕೆ, ಇಲ್ಲಿಗೆ ಬಂದು 43 ದಿನ ಆಗಿದೆ. ಇಲ್ಲಿ ಯಾವ್ದಾದ್ರು ಮಾತ್ರೆ ಮೆಡಿಸಿನ್ ಹತ್ರ ಏನಾದ್ರು ಕೊಟ್ಟಿದಾರ? ಏನಿಲ್ಲ. ಮತ್ತೆ ಏನ್ ಥೆರಪಿ ಮಾಡೋದು? ಬೆಡ್ ಥೆರಪಿ, ಚೇರ್ ಥೆರಪಿ, ಟೆನ್ಸ್, ಮದರ್ ಮಸಾಜ್ ಅಷ್ಟು ಮಾತ್ರ ತಗೊಂಡಿದೀನಿ ನಾನು. ಗ್ಯಾಸ್ಟ್ರಿಕ್ ಹೋಗೋದಕ್ಕೆ ಏನ್ ಕೊಡಿದ್ರಿ? ನೀರ್ ಕುಡ್ದೆ. ನೀರ್ ಮನೆಯಲ್ಲೂ ಇದೆ ಅಲ್ಲ? ಆದ್ರೆ ಈ ನೀರ್ಗೂ ಇದು ಜೇಡ್ ವಾಟರ್, ಅದು ನಮ್ ಫಿಲ್ಟರ್ ವಾಟರ್. ಅದ್ರಲ್ಲಿ ಏನು ಇಲ್ಲ, ಅಲ್ಲಿ ಏನು ಇರಲ್ಲ. ಈಗ ತುಂಬಾ ಜನ ಉಮಮ್ಮ ಭಯ ಪಡ್ತಾರೆ, ಇಲ್ಲಿಗೆ ಬರುವಾಗ ಬ್ಲಡ್ ಹೀರ್ಕೊಂಡ್ಬಿಡುತ್ತಾ ಅಥವಾ ನಮ್ ಬಾಡಿಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ಅಂತೇಳಿ ಭಯ ಪಡ್ತಾರೆ. ಈಗ ನೀವು 43 ದಿನದಿಂದ ಬರ್ತಾ ಇದೀರಲ್ವಾ, ನಿಮ್ ದೇಹಕ್ಕೆ ಏನಾದ್ರು ಹಾನಿ ಆಗಿದೆ ಅಥವಾ ಸೈಡ್ ಎಫೆಕ್ಟ್ ಆಗಿದೆ ಅನ್ನೋ ತರ ನಿಮ್ಗೆ ಏನಾದ್ರು ಅನುಭವ ಆಗಿದೆ? ಏನಿಲ್ಲ. ಆತರ ಏನೂ ಆಗಿಲ್ಲ, ಅನುಭವ ಆಗಿಲ್ಲ. ಸೊ ಇಲ್ಲಿಗೆ ಬರೋರ್ಗೆಲ್ಲರಿಗೂ ಏನ್ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ರು ಪ್ರತಿದಿನ ಅಪ್ಪ ಅಮ್ಮ ಪ್ರತಿದಿನ ಎಲ್ರು ಬನ್ನಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಆರೋಗ್ಯ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ದುಡಿಯಕ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ. ಮನೇನು ನೋಡ್ಕೊಂಡು ಹೋಗ್ಬೋದು ನಾವು ಚೆನ್ನಾಗಿದ್ರೆ. ಇಲ್ಲ ಅಂದ್ರೆ ಆಗಲ್ಲ. ನಾವೇ ಹುಷಾರಿಲ್ಲ ಅಂದ್ರೆ ಮನೆ ಯಾರು ನೋಡ್ತಾರೆ? ಮಕ್ಳು ಎಷ್ಟ್ ಮಾತ್ರ ಮಾಡ್ತಾರೆ? ಯಾರು ಮಾಡಕ್ ಆಗಲ್ಲ. ನಮ್ ಕೆಲ್ಸನ ನಾವೇ ಮಾಡ್ಕೋಬೇಕು. ನಾವ್ ಚೆನ್ನಾಗಿದ್ರೆ ನಮ್ ಕೆಲ್ಸ ನಾವೇ ಮಾಡ್ಕೊಂತೀವಿ. ಆರಾಮಾಗಿರ್ಬೋದು. ಪ್ರತಿ ದಿವಸ ಬರ್ರಿ, ಒಂದ್ ದಿನಾನು ಮಿಸ್ ಮಾಡ್ಬೇಡ್ರಿ. ನೀರ್ ಕುಡೀರಿ, ಮಿಸ್ ಮಾಡ್ದಿರಾ. ಬೆಡ್ ಥೆರಪಿ, ಚೇರ್ ಥೆರಪಿ ಎಲ್ಲ ತಗೊಳ್ಳಿ. ಇಲ್ಲೇನಾದ್ರೂ ಚಾರ್ಜಸ್ ಮಾಡಿದ್ರ ನಿಮ್ಗೆ? ಏನಿಲ್ಲ, ನಾನು ಯಾವಾಗೂ 1 ರೂಪಾಯಿನೂ ಎಲ್ಲೂ ಕೊಟ್ಟಿಲ್ಲ. ಯಾರು ಕೇಳಲ್ಲ. ಮೇನ್ ಇಲ್ಲಿ ಬಂದಾಗ ಇಲ್ಲಿ ಪ್ರತಿಯೊಬ್ರು ಚೆನ್ನಾಗ್ ಮಾತಾಡಿಸ್ತಾರೆ, ಅಪ್ಪ ಅಮ್ಮ ಅನ್ಕೊಂಡು. ಅದು ಅರ್ಧ ಕಾಯಿಲೆ ವಾಸಿ ಮಾಡುತ್ತೆ. ಪ್ರತಿಯೊಬ್ರು ಬರೋರ್ಗೆಲ್ಲಾರ್ಗು, ಎಲ್ರಿಗೂ ಅದೊಂದು ಆರೋಗ್ಯ. ಇಲ್ಲಿಗೆ ಬಂದಿದ ತಕ್ಷಣ ನೀವು ಮಾತಾಡೋದ್ರಾಗೇನೆ ಎಲ್ರಿಗೂ ಅರ್ಧ ಕಾಯಿಲೆ ವಾಸಿ ಆಗುತ್ತೆ. ಇನ್ನ ಬೆಡ್ ಥೆರಪಿ, ಚೇರ್ ಥೆರಪಿ ಅದೆಲ್ಲ ಮಾಡಿದ್ರೆ ಇನ್ ಮಿಕ್ಕಿದ್ದೆಲ್ಲ ಹೊರಟೋಗುತ್ತೆ. ನೀರ್ ಕುಡಿದ್ರೆ ಎಲ್ಲ ಹೋಗ್ಬಿಡುತ್ತೆ. ಓಕೆ, ಎಲ್ರಿಗೂ ಒಂದು ಕಾನ್ಫಿಡೆನ್ಸ್ ಕೊಡ್ತೀರಾ? ಖಂಡಿತವಾಗ್ಲೂ ನೀವು ಸರಕೇರಿಗೆ ಬರ್ಬೋದು, ಗುಣ ಆಗ್ತೀರಾ? ಹೌದು, ಎಲ್ರು ಬರ್ಬೋದು ಆರಾಮಾಗಿ. ಇಲ್ಲಿ ಯಾವ ಸೈಡ್ ಎಫೆಕ್ಟ್ ಇಲ್ಲ. ಎಲ್ಲರೂ ಹೊರಗಡೆ ಹೇಳಂಗೆ ಏನು ಇಲ್ಲ. ಇಲ್ಲಿ ಪ್ರಾಬ್ಲಮ್ ಏನಿಲ್ಲ. ಆರಾಮಾಗಿ ಸ್ವಲ್ಪ ಸಣ್ಣನೂ ಆಗ್ತೀವಿ ಅನ್ಸುತ್ತೆ. ವೆಯ್ಟ್ ಲಾಸ್ ಆಗ್ತೀವಿ. ಅದು ಚೆನ್ನಾಗಿ ಬೆಡ್ ಥೆರಪಿ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗ್ತೀವಿ. ನೀವ್ ಎಷ್ಟು ಕೆಜಿ ವೆಯ್ಟ್ ಲಾಸ್ ಆದ್ರಿ? ನಾನು 2 ಕೆಜಿ ಸಣ್ಣ ಆಗಿದ್ದೀನಿ. ಎಷ್ಟು ದಿನಕ್ಕೆ? 43 ದಿನ. 43 ದಿನಕ್ಕೆ 2 ಕೆಜಿ ಸಣ್ಣ ಆಗಿದ್ದೀರಾ. ಸೊ ಏನಾದ್ರು ಡಯಟ್ ಏನಾದ್ರು ಮೇಂಟೈನ್ ಮಾಡಿದ್ರಾ? ಏನಿಲ್ಲ. ಆರಾಮಾಗಿ ಮನೆಯಲ್ಲಿ ಏನ್ ತಿನ್ನೋದು ಅದನ್ನ ತಿಂತಾ ಇದ್ದೀರಾ? ಬರಕ್ ಮುಂಚೆ ಏನೇನ್ ತಿಂತಾ ಇದ್ನೋ ಅದನ್ನೇ ಹಂಗೆ ಕಂಟಿನ್ಯೂ ಮಾಡ್ತಾ ಇದೀನಿ. ಆದ್ರೂ 2 ಕೆಜಿ ಸಣ್ಣ ಆಗಿದ್ದೀರಾ. ಈಗ ಉಮಮ್ಮ ಬರೋದಕ್ಕೂ ಮುಂಚೆ ಇಲ್ಲಿಗೆ ಬಂದಾದ್ಮೇಲೆ ನಿಮ್ಮ ಎನರ್ಜೆಟಿಕ್ ಪವರ್ ಹೆಂಗಿದೆ? ಇಲ್ಲಿಗೆ ಬಂದ್ಮೇಲೆ ಅಯ್ಯೋ ಸುಸ್ತು ಅನ್ಸುತ್ತೆ, ಟಯರ್ಡ್ ಫೀಲ್ ಆಗುತ್ತೆ, ಆ ರೀತಿ ಇದೆಯಾ ಅಥವಾ ಇಲ್ಲ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಅನ್ಸುತ್ತಾ? ಚೆನ್ನಾಗಿದ್ದೀನಿ. ಮೊದ್ಲಿಕ್ಕಿಂತ ಇವಾಗ ಇಲ್ಲಿ ಬರೋದ್ರಿಂದ ಚೆನ್ನಾಗೇ ಇದೀನಿ ನಾನು. ತುಂಬಾ ಚೆನ್ನಾಗಿದ್ದೀನಿ. ಓಕೆ ಉಮಮ್ಮ, ಥ್ಯಾಂಕ್ ಯು ಸೋ ಮಚ್.